ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ನಗರದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಹಾಗೂ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಖಂಡಿಸಿ ಸಂಸದರಾದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಸೋಮವಾರ ಮಧ್ಯಾಹ್ನ 1ರ ಸಮಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಗೈದ ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಲವ್ ಜಿಹಾದ್ ಹೆಸರಿನಲ್ಲಿ ಒಂದು ನೇಹಾಳ ಕೊಲೆ ಏನಾಗಿದೆ, ಆ ಕೊಲೆ ಆದಂತ ಸಂದರ್ಭದಲ್ಲಿ ಈ ಬೇಜವಾಬ್ದಾರಿ 420 ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಇದು ಅವ್ರ ವೈಯಕ್ತಿಕ ವಿಚಾರ ಅಂತ ಹೇಳೋದ್ರ ಮುಖಾಂತರ ಅದನ್ನ ಎಷ್ಟು ಕ್ಷುಲ್ಲಕವಾಗಿ ಅದನ್ನ ತಗೊಂಡಿದ್ದಾರೆ, ಎಷ್ಟು ಲೇಜಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿದಾಗ ಈ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ರಾಮ ಭಕ್ತರಿಗೆ ದೇಶಭಕ್ತರಿಗೆ ರಕ್ಷಣೆ ಇಲ್ಲ. ಒಂದೇ ದಿವಸದಲ್ಲಿ 10 ಕೊಲೆಗಳಾಗುತ್ತೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಹೋಗಿ ವಿಧಾನಸೌಧ ಒಳಗಡೆ ಹೇಳಂತವ್ರನ್ನ ಕೂಗಂತವ್ರನ್ನ ಘೋಷಣೆ ಕೂಗಂತವ್ರನ್ನ ನಮ್ಮ ಬ್ರದರ್ಸ್ ಅಂತ ಹೇಳಂತ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಕರ್ನಾಟಕ ರಾಜ್ಯಕ್ಕೆ ಅಕ್ಷಯ ಪಾತ್ರ ರೀತಿಯಲ್ಲಿ ಇವತ್ತೇನು ಡೆವಲಪ್ಮೆಂಟ್ ಹಣ ಕೊಟ್ಟಿದ್ದೇನು ಇವತ್ತು ಚೆಂಬನ್ನು ನೋಡಿಸಿ ಕರ್ನಾಟಕ ಜನತೆಗೆ ಕೊಲೆಗಳು ಮಾಡೋದ್ರ ಮುಖಾಂತರ, ಹಿಂದೂ ವಿರೋಧಿ ಚಟುವಟಿಕೆಗಳು ಮಾಡೋದ್ರ ಮುಖಾಂತರ, ದೇಶಭಕ್ತರ ಮೇಲೆ ಕೇಸ್ ಹಾಕೋದ್ರ ಮುಖಾಂತರ ಕರ್ನಾಟಕದ ರೈತರಿಗೆ, ಮಹಿಳೆಯರಿಗೆ ಇವತ್ತು ಚೆಂಬನ್ನು ಕೊಟ್ಟಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಇವತ್ತು ಕೂಡಲೇ ರಾಜೀನಾಮೆ ಕೊಡಬೇಕು. ನೇಹಾ ಕೊಲೆ ಯಾರು ಮಾಡಿದ್ದಾರೆ, ಅದ್ರ ಹಿಂದೆ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಿದ್ದಾರೆ, ಅದ್ರ ಹಿಂದೆ ಯಾರ್ಯಾರು ಕೈವಾಡ ಇದೆ, ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ನೇಹವನ್ನ ಕೊಲೆ ಮಾಡಿದಂತ ಅವನಿಗೆ ಕೂಡಲೇ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜಾತ್ಯತೀತ ಜನತಾದಳ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಕಡೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಈ ಹೋರಾಟವನ್ನು ಹತ್ತಿಕ್ಕಂತ ನಿಟ್ಟಿನಲ್ಲಿ 10 ನಿಮಿಷಕ್ಕೆ ಹೋರಾಟ ಸಾಕು, 10 ನಿಮಿಷಕ್ಕೆ ಹೋರಾಟ ಸಾಕು ಅಂತ ಹೇಳ್ತಾ ಇರ್ತಕ್ಕಂಥ ಈ ಪೊಲೀಸ್ ಇಲಾಖೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳಂತೆ, ಗುಲಾಮರಂತೆ ಇವತ್ತೇನು ನಡ್ಕೊಂತ ಇದ್ದಾರೆ. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾವು ಎಲ್ಲಿದ್ದೀರಿ, ನಾವು ಯಾವ ದೇಶದಲ್ಲಿದ್ದೀರಿ, ಇದು ಹಿಂದೂಸ್ತಾನ. ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಿದೆ. ಇವತ್ತು 9 ಬಾರಿ ಸುತ್ತಿ ಕೊಲೆ ಮಾಡಿರ್ತಕ್ಕಂಥದನ್ನು ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಹಿಳೆಯು, ಪ್ರತಿಯೊಂದು ಹಿಂದುವು ನಾವು ಒಗ್ಗಟ್ಟಾಗಿ ಎದ್ದು ಹೋರಾಟ ಮಾಡಬೇಕು. ಇದೇ ರೀತಿಯಲ್ಲಿ ನಾವು ಬಿಟ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಲವ್ ಜಿಹಾದ್ ಅನ್ನೋ ಹೆಸರಲ್ಲಿ ಇವತ್ತು ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಈ SDP ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಈ ಮುಸ್ಲಿಂ ಸಂಘಟನೆಗಳವರು ಇವತ್ತು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡಿ ಅವರಿಗೆ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಇದೆ. ಎಲ್ಲಿ ಹಿಂದೂ ವಿರೋಧಿಯಾಗಿ ಮಾತಾಡ್ತಾರೋ ಅವ್ರಿಗೆ ರಕ್ಷಣೆ ಇದೆ ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ನ ಏಜೆಂಟ್ಗಳು, ಈ ಪಾಕಿಸ್ತಾನ ಏಜೆಂಟ್ಗಳು, ಈ ಮುಸಲ್ಮಾನರು ಏನಿದ್ದಾರೆ ಅವರಲ್ಲಿ ಎಷ್ಟೋ ಜನ ಒಳ್ಳೆಯವರಿದ್ದಾರೆ. ಆದ್ರೂ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದಕ್ಕೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು, ಈ DK ಶಿವಕುಮಾರ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ನಾನು ಕೋಲಾರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ಪಕ್ಷದ ಮತ್ತೆ JDS ಪಕ್ಷದ ಎಲ್ಲ ಮುಖಂಡಗಳ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನೇಹನ ಯಾರು ಕೊಲೆ ಮಾಡಿದ್ರು ಅವ್ರನ್ನ ನೀವು ಗಲ್ಲಿಗೇರಿಸೋವರೆಗೂ ನಾವು ನಿರಂತರವಾಗಿ ಉಗ್ರವಾದಂತ ಹೋರಾಟವನ್ನ ಮಾಡ್ತೀರಿ. ನೇಹಾ ಕೊಲೆಯನ್ನ CBIಗೆ ವಹಿಸ್ಕೊಡ್ಬೇಕು. CBIಗೆ ವಹಿಸ್ಕೊಟ್ಟು ಇದರಿಂದ ಯಾರ್ಯಾರಿದ್ದಾರೆ ಅದನ್ನ ತನಿಖೆ ಮಾಡಿ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.